ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಸಂಚಿಕೆ ಶುರು ಮಾಡೋಕ್ಕೂ ಮುನ್ನ ತಾಯಿ ಬಗ್ಗೆ ಒಂದಷ್ಟು ಹೇಳಲೇಬೇಕು ಅನಿಸ್ತಾ ಇದೆ. ತಾಯಿ ಅಂದರೆ ಅದೊಂದು ಭಾವನೆ, ಅದೊಂದು ಹೃದಯದ ಬಡಿತ. ತಾಯಿಯಾದವಳು ಮಕ್ಕಳ ನರವ್ಯೂಹದಲ್ಲೂ ಎಂದೆಂದೂ ಜೀವಂತವಾಗಿರುತ್ತಾಳೆಂದು ವಿಜ್ಞಾನ ಕೂಡ ಹೇಳುತ್ತೆ. ತಾಯಿಯಂತೆ ಮಕ್ಕಳು, ನೂಲಿನಂತೆ ಸೀರೆ ಅನ್ನೋ ಗಾದೆ ಮಾತು ಕೂಡ ಇದೆ. ಒಂದು ವೇಳೆ ಪ್ರೀತಿ ಸುಳ್ಳಾದರೂ ತಾಯಿ ಪ್ರೀತಿ ಸುಳ್ಳಾಗಲಾರದು ಅಂತ ಮಹಾನ್ ಜ್ಞಾನಿಗಳು ಹೇಳಿದ್ದಾರೆ. ತಾಯಿ ಎಂಬುದು ಕೇವಲ ಒಂದು ಪದವಲ್ಲ, ಅದು ಪ್ರೀತಿ, ತ್ಯಾಗ, ಕರುಣೆ, ಮಮತೆ ಮತ್ತು ನಿಸ್ವಾರ್ಥ ಸೇವೆಯ ಪ್ರತೀಕ. ಈ ಭೂಮಿಯ ಮೇಲೆ ಮನುಷ್ಯ ಮೊದಲು ನೋಡುವ ಮುಖ ತಾಯಿಯದ್ದು. ಮಗುವಿನ ಮೊದಲ ಗುರು, ಮೊದಲ ಸ್ನೇಹಿತೆ ಮತ್ತು ಮೊದಲ ರಕ್ಷಕಿ ತಾಯಿಯೇ ಆಗಿರುತ್ತಾಳೆ. ಮಗು ಹುಟ್ಟುವ ಮೊದಲೇ ತನ್ನ ಹೊಟ್ಟೆಯಲ್ಲೇ 9 ತಿಂಗಳು ಹೊತ್ತುಕೊಂಡು ಅನೇಕ ನೋವುಗಳನ್ನು ಸಹಿಸಿಕೊಂಡು ಅದಕ್ಕೆ ಜನ್ಮ ನೀಡುವಳು ತಾಯಿ. ಮಗುವಿನ ಸಂತೋಷಕ್ಕಾಗಿ ತನ್ನ ಆಸೆಗಳನ್ನು ಬದಿಗಿರಿಸಿ ತನ್ನ ಸುಖವನ್ನು ತ್ಯಜಿಸಿ ಬದುಕುವ ಮಹಾನ್ ವ್ಯಕ್ತಿತ್ವ ತಾಯಿಯದ್ದು. ಮಗುವಿಗೆ ಹಸಿವಾದಾಗ ತನ್ನ ಹಸಿವನ್ನೇ ಮರೆತು ಅದನ್ನು ಪೋಷಿಸುವಳು. ಮಗು ಅನಾರೋಗ್ಯಕ್ಕೀಡಾದಾಗ ರಾತ್ರಿ ಇಡೀ ನಿದ್ದೆ ಬಿಟ್ಟು ಅದರ ಆರೈಕೆ ಮಾಡುವಳು. ತಾಯಿಯ ಪ್ರೀತಿಗೆ ಯಾವುದೇ ಷರತ್ತುಗಳಿರುವುದಿಲ್ಲ. ಮಗುವು ಯಶಸ್ಸು ಸಾಧಿಸಿದಾಗ ಸಂತೋಷ ಪಡ್ತಾಳೆ, ವಿಫಲವಾದಾಗ ಧೈರ್ಯ ತುಂಬುತ್ತಾಳೆ. ಜಗತ್ತೇ ಕೈಬಿಟ್ಟರೂ ತಾಯಿ ತನ್ನ ಮಗುವಿನ ಕೈ ಬಿಡುವುದಿಲ್ಲ. ಅದಕ್ಕಾಗಿಯೇ ದೇವರು ಎಲ್ಲೆಡೆ ಇರಲು ಸಾಧ್ಯವಿಲ್ಲದ ಕಾರಣ ತಾಯಿಯನ್ನ ಸೃಷ್ಟಿಸಿದ ಎಂಬ ಮಾತು ಹೇಗೆ ತಾನೇ ಮರೆಯೋದಕ್ಕೆ ಸಾಧ್ಯ. ಭಾರತೀಯ ಸಂಸ್ಕೃತಿಯಲ್ಲಿ ತಾಯಿಗೆ ಅತ್ಯುನ್ನತ ಸ್ಥಾನ ನೀಡಲಾಗಿದೆ. ಮಾತೃದೇವೋಭವ ಎಂಬ ಉಪನಿಷತ್ತಿನ ವಾಕ್ಯವೇ ತಾಯಿಯನ್ನು ದೇವರ ಸಮಾನವಾಗಿ ಗೌರವಿಸುತ್ತೆ. ತಾಯಿಯ ಆಶೀರ್ವಾದವೇ ಮನುಷ್ಯನ ಜೀವನದಲ್ಲಿ ದೊಡ್ಡ ಶಕ್ತಿ. ಈ ತಾಯಿಯ ಬಗ್ಗೆ ಎಷ್ಟೇ ಹೊಗಳಿದರೂ ಗುಣಗಾನ ಮಾಡಿದರೂ ಕಡಿಮೆ. ಯಾಕಪ್ಪ ತಾಯಿಯ ಬಗ್ಗೆ ಇಷ್ಟೆಲ್ಲ ವರ್ಣನೆ ಮಾಡ್ತಿದ್ದೀನಿ ಅಂದ್ಕೊಂಬೇಡಿ. ಆದ್ರೆ ಏನ್ ಮಾಡ್ತೀರಾ, ಇದು ಕಲಿಯುಗ. ತಾಯಿಯೇ ಒಮ್ಮೊಮ್ಮೆ ಕ್ರೂರಿ ಆಗ್ತಾಳೆ, ಒಮ್ಮೊಮ್ಮೆ ಕಟಕಿಯೂ ಆಗ್ತಾಳೆ. ತಾಯಿಯೇ ಕೊನೆಗೊಮ್ಮೆ ಕಾಮ ಪಿಚಾಚಿ ಆಗ್ತಾಳೆ ಅನ್ನೋದಕ್ಕೆ ಈ ಸಂಚಿಕೆಯ ಪಾತ್ರವೇ ಉತ್ತಮ ನಿದರ್ಶನವಾಗುತ್ತೆ. ಆಕೆ ಮಾಡಿದ್ದು ಈ ಸಮಾಜ ಬಿಡಿ, ಆ ದೇವರು ಕೂಡ ಕ್ಷಮಿಸಲಾರದಂಥ ಅಸಾಧ್ಯವಾದ ಘನಘೋರ ಘಟನೆ ಇದು. ಏನೂ ಅರಿಯದ ಮುಗ್ಧ ಮಗುವನ್ನ ಹೊಡೆದು ಒದ್ದು ಹೀನಾಯವಾಗಿ ಸಾಯಿಸಿದ್ಲಲ್ಲ, ಅದೇ ನೋವಿನ ಸಂಗತಿ. ಬನ್ನಿ ಹಾಗಿದ್ರೆ ಈ ಸಂಚಿಕೆಯಲ್ಲಿ ಆ ಕಾಮಪ್ರೇಮಿ ತಾಯಿಯ ಬಗ್ಗೆ ಒಂದಷ್ಟು ವಿವರವಾಗಿ ಹೇಳ್ತೀನಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಇದು ಕಲಿಯುಗ. ಇಲ್ಲಿ ಕಲಿ ಪ್ರಭಾವವೇ ಹೆಚ್ಚಾಗಿರುತ್ತೆ ಅನ್ನೋದು ಆಧ್ಯಾತ್ಮಿಕ ಲೋಕದ ಉಲ್ಲೇಖ. ಅದಕ್ಕೆ ಸಾಕ್ಷಿ ಎಂಬಂತೆ ಅಲ್ಲಲ್ಲಿ ಯಾರೂ ಊಹೆ ಮಾಡಲಾಗದ ಕೆಲವೊಂದು ಘಟನೆಗಳು ನಡೆಯುತ್ತಲೇ ಇರುತ್ತವೆ. ನಾಗರಿಕ ಸಮಾಜದಲ್ಲಿ ಯಾರು ನಾಗರಿಕರು ಅನ್ನೋ ಪ್ರಶ್ನೆಯನ್ನ ನಮ್ಮ ಮನಸ್ಸನ್ನೇ ಕೇಳುತ್ತೇವೆ. ಇಲ್ಲಿ ಅವಕಾಶವಿರೋದು ಕೇವಲ ಕೊಲೆ, ಸುಲಿಗೆ, ಅತ್ಯಾಚಾರ, ಅನಾಚಾರ, ಮೋಸ, ವಂಚನೆ, ಹಾಗೆ ಕೊನೆಯದಾಗಿ ಕಾಮಕ್ಕೆ ಅಂದ್ರೆ ಬಯಕೆಗಳಿಗೆ ಮಾತ್ರ. ಕಾಮಾತುರಾಣಾಂ ನಾ ಭಯಂ ನಾ ಲಜ್ಜಾ ಅಂದ್ರೆ ಕಾಮದ ಅಮಲಿನಲ್ಲಿರುವವರಿಗೆ ಭಯವಾಗಲಿ ನಾಚಿಕೆಯಾಗಲಿ ಇರುವುದಿಲ್ಲವಂತೆ. ಈ ಮಾತು ಈ ಸಂಚಿಕೆಯಲ್ಲಿ ಬರುವ ಮಹಾತಾಯಿಗೆ ಹೋಲಿಕೆ ಆಗುತ್ತೆ. ತನ್ನ ತೃಷೆಗೆ ತನ್ನ ಮಗುವನ್ನೇ ಬಲಿ ಕೊಟ್ಲಲ್ಲ, ಅದು ನಿಜಕ್ಕೂ ಸಹಿಸಿಕೊಳ್ಳಲಾಗದ ಸಂಗತಿ. ಆ ಮಹಾತಾಯಿಯೇ ಪ್ರಿಯಾಂಕಾ. ಈಗ ಮಾಡಿದ ತಪ್ಪಿಗೆ ಜೈಲು ಹಕ್ಕಿಯಾಗಿದ್ದಾಳೆ. ಸುಂದರ ಸಂಸಾರ ಅವನತಿಯಾಗ್ಬಿಟ್ಟಿದೆ. ಈಕೆಯ ಹಿನ್ನೆಲೆ ನೋಡಿದ್ರೆ ಪ್ರಿಯಾಂಕಾ ಪಿ ವಕೀಲೆ ಆಗಿದ್ದು, ತಂದೆ ಪ್ರವೀಣ್ ಬಸಪ್ಪ ದಾವಣಗೆರೆಯ ಖಾಸಗಿ ಶಾಲೆಯೊಂದರಲ್ಲಿ ಕೆಲಸ ಮಾಡಿಕೊಂಡಿದ್ರು. ದಂಪತಿಗೆ 2 ಪುತ್ರಿಯರಿದ್ರು. ದೊಡ್ಡ ಮಗಳಿಗೆ 17 ವರ್ಷ, ಚಿಕ್ಕವಳಿಗೆ 5.5 ವರ್ಷ. ಒಟ್ನಲ್ಲಿ ಅದೊಂದು ಪರಿಪೂರ್ಣವಾದ ಬದುಕಾಗಿತ್ತು. ಅಲ್ಲಲ್ಲಿ ಕೋಪ, ಜಗಳ, ಆಗಾಗ್ಗೆ ಮನಸ್ತಾಪ, ಸರಸವಿರಸಗಳು ನಡೀತಾ ಇದ್ವು. ಆದ್ರೆ ಯಾರ ದೃಷ್ಟಿ ಬಿತ್ತೋ ಏನೋ, ಅಥವಾ ಪ್ರಿಯಾಂಕಾಳ ಚಪಲ ಜಾಸ್ತಿ ಆಯ್ತೋ ಏನೋ, ಆಕೆಗೊಂದು ಖೆಡ್ಡ ರೆಡಿಯಾಗಿತ್ತು. ಆ ವಿಧಿ ಬಂದದ್ದು ಪ್ರಿಯಕರನಾಗಿ. ಅದು ಮೋಹನ್ ಬಾಬು ಅನ್ನೋ ಹೆಸರಿನಲ್ಲಿ. ಬೆಂಗಳೂರಿನ ಹೊಸಕೋಟೆಯ
ಮಾಲೂರು ಮೂಲದವಳಾದ ಪ್ರಿಯಾಂಕಾ ಮನೆಯವರು ಜಮೀನ್ದಾರರು. ಇಂದಿಗೂ 60 ಎಕರೆ ಆಸ್ತಿಪಾಸ್ತಿ ಹೊಂದಿದ್ದಾರೆ. ಅದರಲ್ಲಿ 30 ಎಕರೆ ಅಪಾರ್ಟ್ಮೆಂಟ್ ಮಾಡೋಕೆ ಅಂತ ನೀಡಿದ್ರೆ ಇನ್ನುಳಿದ 30 ಎಕರೆಗೆ ಜಮೀನ್ ವ್ಯಾಜ್ಯವಿದೆ. ಹೀಗೆ ಈ ಸ್ವತ್ತನ್ನ ಮಾರಿ ಹಣ ಗಳಿಸಿದ್ರೆ ಮುಂದೆ ಭವಿಷ್ಯಕ್ಕೆ ಒಳ್ಳೇದಾಗುತ್ತಲ್ಲ ಅನ್ನೋ ಆಲೋಚನೆ ಆಕೆಗಿತ್ತು. ಅದಕ್ಕಾಗಿ ಮೈಸೂರಿನಿಂದ ಬೆಂಗಳೂರಿಗೆ ತಿಂಗಳಿಗೆ 1-2 ಬಾರಿ ಬಂದು ಹೋಗ್ತಿದ್ಲು. ಈ ವಿಚಾರ ಗಂಡನಿಗೂ ತಿಳಿದಿತ್ತು. ಹೀಗೆ ಕೆಲವು ತಿಂಗಳುಗಳ ಹಿಂದೆ ಪ್ರಿಯಾಂಕಾಳಿಗೆ ಒಬ್ಬಾತ ಪರಿಚಯವಾಗಿದ್ದ. ಆತನೇ ಮೋಹನ್ ಬಾಬು. ಮೋಹನ್ ಬಾಬು ಹೊಸ ಪರಿಚಯವೇನಲ್ಲ, ಪ್ರಿಯಾಂಕಾಳ ಕಾಲೇಜ್ ಮೇಟ್. ಇಬ್ಬರು ಮತ್ತೊಮ್ಮೆ ಜೊತೆಯಾದ್ರು. ಹೊಸ ಆಲೋಚನೆಗಳ ಜೊತೆ ಹಳೆಯ ನೆನಪುಗಳು ಬೆಸ್ತುಕೊಂಡಿದ್ವು. ಮೊದಲಿಗೆ ಮೋಹನ್ ಬಾಬು ರಿಯಲ್ ಎಸ್ಟೇಟ್ ಉದ್ಯಮಿ, ನಿನ್ನ ಜಮೀನನ್ನ ಮಾರಿಕೊಡ್ತೀನಿ ಹಾಗೆ ಹೀಗೆ ಅಂತ ಪುಂಗಿ ಓದಿದ್ದ. ಇದನ್ನೇ ನಿಜ ಎಂದುಕೊಂಡಿದ್ದ ಪ್ರಿಯಾಂಕಾ ಆತ ಹೆಣದ ಬಲೆಗೆ ಸಿಕ್ಕಾಕಿಕೊಂಡಿದ್ಲು. ಮುಂದೆ ನಡೆದಿದ್ದು ವಿಧಿಯಾಟದ ಕ್ಲೈಮ್ಯಾಕ್ಸ್. ಹೀಗೆ 2026 ಜನವರಿ ತಿಂಗಳ ಅಂತರದಲ್ಲಿ ಶುರುವಾದ ಪ್ರೇಮ ಕತೆ ದಿನ ದಿನಕ್ಕೆ ತಿರುವು ಪಡಿತಾ ಹೋಯಿತು. ಮೋಹನ್ ಬಾಬು ಮದುವೆ ಆಗಿದ್ದ. ಸಾಲದಕ್ಕೆ ಬೇರೆಯವರ ಸಂಸಾರ ಹಾಳ್ಪಡೋಕೆ ಹವಣಿಸ್ತಾ ಇದ್ದ. ಆತನ ಆಸೆಗೆ ಬಲಿಯಾಗಿದ್ದು ಮಾತ್ರ ಇದೇ ಪ್ರಿಯಾಂಕಾ. ಆಕೆಯನ್ನ ಕರ್ಕೊಂಡು ದುಬೈ, ಸಿಂಗಾಪುರ್, ಮಲೇಷಿಯಾ, ಬ್ಯಾಂಕಾಕ್, ಗೋವಾ ಅಂತೆಲ್ಲ ಸುತ್ತಿದ್ದು. ಮೋಜು ಮಸ್ತಿ ಮಾಡಿದ್ದು. ಆದ್ರೆ ಆ ಸಂಬಂಧಕ್ಕೊಂದು ಅರ್ಥ ಬೇಕಲ್ವಾ? ಅದಕ್ಕಾಗಿ ಕಾಶಿಗೆ ತೆರಳಿ ವಿಶ್ವನಾಥನ ಸಮ್ಮುಖದಲ್ಲಿ ಮದುವೆಯನ್ನು ಕೂಡ ಮಾಡ್ಕೊಳ್ತಾರೆ. ನಂತರ ಆ ಶುಭಗಳಿಗೆ ಸಾಕ್ಷಿಯಾಗಿ ಕಾನೂನಾತ್ಮಕವಾಗಿ ಫಸ್ಟ್ ನೈಟ್ ಮಾಡ್ಕೊಳ್ತಾರೆ. ಅಲ್ಲಿಗೆ ಆಕೆಯ ಬಾಳಲ್ಲಿ ಖುಷಿ, ನೆಮ್ಮದಿ, ಸಂತೋಷ ಅನ್ನೋದು ಸತ್ತು ಹೋಗಿತ್ತು. ಅಲ್ಲಿ ಜೀವಂತವಾಗಿದ್ದು ಕೇವಲ ದುರಾಸೆ, ಸ್ವಾರ್ಥ ಮತ್ತು ತೀರದ ಬಯಕೆಗಳಷ್ಟೇ. ಇತ್ತ ಕಡೆ ಪ್ರಿಯಾಂಕಾ ಗಂಡನಿಗೂ ತನ್ನ ಪತ್ನಿಯಲ್ಲಾಗ್ತಾ ಇದ್ದ ಬದಲಾವಣೆಗಳು ಅರ್ಥವಾಗೋಕೆ ಹೆಚ್ಚು ಸಮಯ ಬೇಕಾಗ್ಲಿಲ್ಲ. ಇವರ ಬಗ್ಗೆ ಒಂದಷ್ಟು ಹೇಳಬೇಕು ಅಂದ್ರೆ, ಪ್ರವೀಣ್ ಬಸಪ್ಪ ದಾವಣಗೆರೆಯಲ್ಲಿನ ಸುಪ್ರಸಿದ್ಧ Cloud9 ಇಂಟರ್ನ್ಯಾಷನಲ್ ಸ್ಕೂಲ್ನ ಆಡಳಿತಾಧಿಕಾರಿ. 2007ರಲ್ಲಿ ಪ್ರಿಯಾಂಕಾ ಅವರನ್ನ ಶಾಸ್ತ್ರೋಕ್ತವಾಗಿ ವಿವಾಹವಾಗಿದ್ರು. ಅಲ್ಲದೆ ಹೆಂಡತಿಯಲ್ಲಿ ಗಂಡ ಇಲ್ಲಿ ಎಂಬಂತಾಗಿತ್ತು. 2025ರ ಕೊನೆಯಲ್ಲಿ ಪ್ರಿಯಾಂಕಾ ಹಾಗೂ ಪ್ರವೀಣ್ ದಾಂಪತ್ಯದಲ್ಲಿ ಬಿರುಕು ಮೂಡೋಕೆ ಶುರುವಾಯಿತು. ಅದಕ್ಕೂ ಮೊದಲು ಎಲ್ಲೇ ಹೋಗ್ಬೇಕಾದ್ರೂ ಗಂಡನ ಅಪ್ಪಣೆ ಪಡಿತಾ ಇದ್ದ ಪ್ರಿಯಾಂಕಾ ಬರುತ್ತಾ ಒಬ್ಬಳೇ ಟ್ರಿಪ್ ಹೋಗೋಕೆ, ದುಬೈ ಹೋಗ್ಬೇಕು, ದೇವಸ್ಥಾನಗಳಿಗೆ ಹೋಗ್ಬೇಕು, ಹೀಗೆ ಹಾಗೆ ಅಂತ ಇಷ್ಟ ಬಂದಲ್ಲೆಲ್ಲ ತನ್ನ ಪ್ರಿಯಕರನ ಜೊತೆ ಸುತ್ತಾಡಿದ್ಲು. ಇದುವೇ ಗಂಡ ಹೆಂಡತಿ ಮಧ್ಯೆ ಸಾಕಷ್ಟು ಕಲಹಕ್ಕೂ ಕಾರಣವಾಗಿತ್ತು. ಇಬ್ಬರು ಪ್ರತ್ಯೇಕವಾಗುವಷ್ಟರ ಮಟ್ಟಕ್ಕೆ ಬಂದು ನಿಂತಿತ್ತು. ಎಲ್ಲಾ ಆಟಾಟೋಪಗಳಿಗೆ ಕಡಿವಾಣ ಬಿದ್ದಿದ್ದು 2026ರ ಮಾರ್ಚ್ 25ರಂದು. ಅಂದು ಪ್ರಿಯಾಂಕಾ ಹಾಗೂ ಪ್ರವೀಣ್ ಅವರ 2ನೇ ಮಗಳು ವೆನಿಲಾ ಅನುಮಾನಾಸ್ಪದವಾಗಿ ಸಾವನ್ನಪ್ತಾಳೆ. ಆರಂಭದಲ್ಲಿ ಕುಟುಂಬಕ್ಕೆ ಮತ್ತು ಪೊಲೀಸರಿಗೆ ನೀಡಲಾದ ಮಾಹಿತಿಯ ಪ್ರಕಾರ ಬಾಲಕಿ ಬಿರಿಯಾನಿ ಹಾಗೂ ಐಸ್ ಕ್ರೀಮ್ ಸೇವಿಸಿದ್ಲು. ನಂತರ ಕಾರಿನೊಳಗೆ ಮಲಗಿದ್ಲು. ನಂತರ ಇದ್ದಕ್ಕಿದ್ದಂತೆ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಳ್ತು. ವಾಂತಿ ಮಾಡ್ಕೊಂಡ್ಲು, ಹಾಗೆ ಸತ್ ಹೋದ್ಲು ಅಂತ ಕತೆ ಕಟ್ಟಿದ್ಲು. ಹಾಗಾಗಿ ಇದೊಂದು ಅಸಹಜ ಸಾವು, ಅಂದ್ರೆ ಅನ್ಯಾಚುರಲ್ ಡೆತ್ ಎಂದು ಪ್ರಕರಣ ದಾಖಲಿಸಲಾಗಿತ್ತು. ಆದ್ರೆ ಅಲ್ಲಿಂದ ಶುರುವಾಗಿತ್ತು ನಿಜವಾದ ಕತೆ. ಬಾಲಕಿಯ ತಂದೆ ಪ್ರವೀಣ್ ಅವರಿಗೆ ಮಗಳ ಸಾವಿನ ಕುರಿತು ಅನುಮಾನ ಶುರುವಾಗಿತ್ತು. ಯಾಕೆಂದ್ರೆ ತನ್ನ ಮಗಳ ಸಾವು ಅನಾರೋಗ್ಯದಿಂದಲ್ಲ, ಅದೊಂದು ಕೊಲೆ ಅಂತಲೇ ಮನಸ್ಸು ಹೇಳ್ತಿತ್ತು. ಪ್ರವೀಣ್ ವಿದೇಶದಲ್ಲಿರುವ ತನ್ನ ಸಹೋದರಿ ಮಕ್ಕಳ ವೈದ್ಯಗೆ ವರದಿ ಕಳಿಸಿದ್ರು. ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ತಿಲ್ಲ ಎಂದು ನೋವು ತೋಡ್ಕೊಂಡ್ರು. ಸಹೋದರಿಯು ಲೋಕಾಯುಕ್ತ ಐಜಿಪಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ರು. ಅದಕ್ಕೆ ಪೂರಕವಾಗಿ ಪ್ರವೀಣ್ ಅವರು ಲೋಕಾಯುಕ್ತಕ್ಕೆ ದೂರು ನೀಡಿದ್ರು. ಎಸಿಪಿ ನೇತೃತ್ವದಲ್ಲಿ ತನಿಖೆ ನಡೆಸಿದಾಗ ಈ ಹಿಂದಿನ ಕಾಡ್ಗೋಡಿ ಇನ್ಸ್ಪೆಕ್ಟರ್ ರಂಗಸ್ವಾಮಿ, ಹಾಲಿ ಪಿಎಸ್ಐ ನಿಂಗರಾಜು ಹಾಗೂ ಸುಕೋ ತಂಡವು ತನಿಖೆ ನಡೆಸದೆ ನಿರ್ಲಕ್ಷ್ಯ ತೋರಿದೆ ಎಂದು ಲೋಕಾಯುಕ್ತ ಪೊಲೀಸರು ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಅಲ್ಲದೆ ಮರಣೋತ್ತರ ಪರೀಕ್ಷೆ ವರದಿ ಬಂದರೂ ಕೊಲೆ ಪ್ರಕರಣ ದಾಖಲಿಸಿಲ್ಲ. ಸ್ಥಳ ಮಹಜರು, ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯ ಪರಿಶೀಲನೆ, ಕೃತ್ಯ ನಡೆದ ಸ್ಥಳ, ವಿಲ್ಲಾದಿಂದ ಹೊರ ಹೋಗಿದ್ದು, ವಾಪಸ್ ಬಂದಿರುವ ಸಿಸಿಟಿವಿ ಕ್ಯಾಮೆರಾ ದೃಶ್ಯವನ್ನ ವಶಕ್ಕೆ ಪಡೆದಿಲ್ಲ ಎಂದು ಲೋಕಾಯುಕ್ತ ವರದಿಯಲ್ಲಿ ತಿಳಿಸಿವೆ. ಅಲ್ಲದೆ ಮಾರ್ಚ್ 25ರಂದು ಮರಣೋತ್ತರ ಪರೀಕ್ಷೆ ದಿನವೇ ವೈದ್ಯರು ಉಸಿರುಗಟ್ಟಿ ಸಾವಾಗಿದೆ ಎಂದು ತಿಳಿಸಿದ್ರು ಇನ್ಸ್ಪೆಕ್ಟರ್ ಕೊಲೆ ಪ್ರಕರಣ ದಾಖಲಿಸಿಲ್ಲ. ಈ ಮಧ್ಯೆ ಆರೋಪಿಗಳು ಸಾಕ್ಷ್ಯ ನಾಶ ಮಾಡಿದ್ದಾರೆ. ಘಟನೆ ನಡೆದಿದ್ದ ದಿನ ತಾವು ಹಾಗೂ ಮಗು ಧರಿಸಿದ್ದ ಬಟ್ಟೆಗಳು, ರೂಮ್ನಲ್ಲಿದ್ದ ಬೆಡ್ಶೀಟ್ಗಳನ್ನ ಶುಚಿಗೊಳಿಸಲಾಗಿದೆ. ಅಲ್ಲದೆ ಸತ್ತ ಬಾಲಕಿಯ ಶವವನ್ನು ಕೂಡ ಸ್ನಾನ ಮಾಡಿಸಿ ಮಲಗಿಸಿದ್ರು. ಕಾರನ್ನ ವಾಶ್ ಮಾಡಿಸಿದ್ರು.
ಇದೆಲ್ಲವೂ ಪ್ರಾಥಮಿಕ ತನಿಖೆಯಲ್ಲಿ ಬಹಿರಂಗವಾಗಿದ್ರೂ ತನಿಖಾಧಿಕಾರಿ ತಂಡ ಬಂಧಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಲೋಕಾಯುಕ್ತ ತನಿಖೆ ತಂಡ ವರದಿ ನೀಡಿತು. ಈ ಸತ್ಯ ಬಹಿರಂಗವಾಗಿದ್ದೇ ಬೆಂಗಳೂರಿನ ಕಾಡ್ಗೋಡಿ ಪೊಲೀಸರು ಮೊದಲಿಗೆ ಪ್ರಿಯಾಂಕಾಳ ಪ್ರಿಯಕರ ಮೋಹನ್ ಬಾಬುವನ್ನ ಎತ್ತಾಕೊಂಡು ಬಂದು ರುಬ್ಬಿದಾಗ ಮೊದಮೊದಲು ನಾನವನಲ್ಲ ಎಂದು ಬೊಗಳೆ ಬಿಡುತ್ತಿದ್ದ ಮೋಹನ ಪೊಲೀಸರ ಬೂಟಿನೇಟಿನ ರಭಸಕ್ಕೆ ಒಂದೊಂದಾಗಿ ಸತ್ಯ ಬಾಯ್ಬಿಟ್ಟ. ಈತ ಕಡೆಮಳ್ಳಿ ಮಿಂಚುಳ್ಳಿ ಪ್ರಿಯಾಂಕಾ ಪ್ರಿಯಕರ ಅರೆಸ್ಟ್ ಆದ ಸುದ್ದಿ ತಿಳಿದು ಭೂಗತವಾಗ್ಬಿಟ್ಲು. ಆಕೆಯ ಮನೆಯವರು ಈಕೆಯ ವಿರುದ್ಧವೇ ತಿರುಗಿಬಿದ್ರು. ಆಕೆಗಾಗಿ ತೀವ್ರ ಹುಡುಕಾಟ ಶುರು ಮಾಡಿದ್ರು. ತಲೆಮರೆಸಿಕೊಂಡಿದ್ದ ಪ್ರಿಯಾಂಕಾ ಸಕಲೇಶ್ಪುರ ಸಮೀಪದ ಹೋಮ್ ಸ್ಟೇನಲ್ಲಿ ಬಚ್ಚಿಟ್ಕೊಂಡಿದ್ಲು. ಪೊಲೀಸರು ಪತ್ತೆ ಹಚ್ಚಿ 2 ಬಿಗಿದು ಠಾಣೆಗೆ ಕರೆತಂದ್ರು. ಅಲ್ಲದೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು 5 ದಿನ ಪೊಲೀಸ್ ವಶಕ್ಕೂ ಪಡೆದುಕೊಂಡ್ರು. ಈಕೆ ಅದೆಷ್ಟು ಕ್ರಿಮಿನಲ್ ಅಂದ್ರೆ ತನ್ನ ಮಗಳ ಸಾವಿನ ಸುದ್ದಿ ಯಾವಾಗ ಮೀಡಿಯಾದಲ್ಲಿ ಪ್ರಸಾರವಾಯ್ತೋ ಮೊಬೈಲ್ ಬಂದ್ ಮಾಡಿ ಕಾಣೆಯಾಗಿದ್ಲು. ಸಾಲದಕ್ಕೆ ಎಲ್ಲಿ ಸುಳಿವು ಸಿಕ್ಬಿಡುತ್ತೋ ಅಂತ ಡೆಬಿಟ್ ಹಾಗೂ ಕ್ರೆಡಿಟ್ ಕಾರ್ಡ್ ಬಳಸ್ತಾ ಇರಲಿಲ್ಲ. ಆದರೂ ಪ್ರಿಯಕರ ಮೋಹನನ ಹೇಳಿಕೆ ಹಾಗೂ ತಾಂತ್ರಿಕ ಸುಳಿವು ಆಧರಿಸಿ ಆಕೆಯನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಇತ್ತ ಕಡೆ ಮೋಹನ ತಾನೇ ಆ ಮಗುವನ್ನ ಕೊಲೆ ಮಾಡಿದ್ದಾಗಿ ಮೇಲ್ನೋಟಕ್ಕೆ ಒಪ್ಪಿಕೊಂಡಿದ್ದಾನೆ. ಮಾರ್ಚ್ 24ರಂದು ಕಾರಿನಲ್ಲಿ ಹೊರ ಹೋಗಿದ್ದ ವೇಳೆ ಮಗು ಐಸ್ ಕ್ರೀಮ್ ಕೇಳಿತ್ತು. ಕೊಟ್ಟ ಐಸ್ ಕ್ರೀಮ್ ಬೇಡ, ಬೇರೆದ್ದನ್ನ ತಂದುಕೊಡುವಂತೆ ಹಠ ಹಿಡಿದಿತ್ತು. ಇದರಿಂದ ಕೋಪಗೊಂಡು ಮಗುವಿನ ಹೊಟ್ಟೆಗೆ ಹೊಡೆದಿದ್ದ. ನೋವು ತಾಳಲಾರದೆ ಮಗು ಅಳುತ್ತಿತ್ತು. ಅದಕ್ಕಾಗಿ ಉಸಿರುಗಟ್ಟಿಸಿ ಕೊಲೆ ಮಾಡಿ ಕಾರಿನ ಹಿಂಭಾಗದ ಸೀಟ್ನಲ್ಲಿ ಮಲಗಿಸಿದ್ದೆ ಎಂದು ಸತ್ಯ ಬಾಯ್ಬಿಟ್ಟಿದ್ದಾನೆ. ಆದ್ರೆ ಈ ಕೊಲೆಯಲ್ಲಿ ಪ್ರಿಯಾಂಕಾಳ ಪಾತ್ರವೇನು ಅನ್ನೋದನ್ನ ಮುಂದಿನ ತನಿಖೆಯಲ್ಲಿ ಪೊಲೀಸರು ಬಾಯ್ಬಿಡಿಸ್ತಾರೆ. ಆದ್ರೆ ನಮ್ಮ ಮುಂದಿರುವ ಕೆಲವು ಪ್ರಶ್ನೆಗಳಂದ್ರೆ, ಪತಿ ಪ್ರವೀಣ್ ಬಸಪ್ಪನವರೇ ಆರೋಪ ಮಾಡುವಂತೆ ಮಗಳು ವೆನಿಲಾ ಕಪ್ಪಾಗಿದ್ಲು. ಇದು ಪ್ರಿಯಾಂಕಾಳನ್ನ ಇನ್ನಿಲ್ಲದಂತೆ ಬಾಧಿಸ್ತಾ ಇತ್ತಂತೆ. ಅಲ್ಲದೆ ಇತ್ತೀಚೆಗೆ ಮೋಹನನ ಸಾಂಗತ್ಯ ಸಿಕ್ಕಿದ ನಂತರ ಈ ಮಗಳೇ ಅವರಿಗೆ ಹೊರೆಯಾಗಿದ್ಲು. ಹೇಗಾದ್ರೂ ಮಾಡಿ ಈಕೆಯನ್ನ ತನ್ನ ಗಂಡನಿಗೆ ನೀಡಬೇಕೆತ್ಕೊಂಡಿದ್ಲು. ಆದ್ರೆ ಅಷ್ಟರಲ್ಲಾಗ್ಲೇ ವಿಧಿ ತನ್ನ ಆಟವನ್ನ ಆಡ್ಬಿಟ್ಟಿತ್ತು. ಇನ್ನು ಪ್ರಿಯಕರ ಮೋಹನ್ ಬಾಬು ಅಲಿಯಾಸ್ ಮೋಹನ್ ಜಿ ಮಹಾಲಿಂಗಪ್ಪನ ಹಿನ್ನೆಲೆ ಗಮನಿಸಿದ್ರೆ, ಮೋಹನ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದ. ಮನೆ, ಸೈಟು, ಕಾರು, ಬೈಕು ಹೀಗೆ ಈತ ಕೈಯಾಡಿಸದ ಕೆಲಸವಿರಲಿಲ್ಲ. ಆತನೇ ಹೇಳ್ಕೊಂಡಂತೆ ಕೋಟ್ಯಾಂತರ ಆಸ್ತಿ ಪಾಸ್ತಿ ಮಾಡಿದಂತೆ. ಮೋಹನ ಈಗಾಗಲೇ ವಿವಾಹಿತನಾಗಿದ್ದು ಪತ್ನಿ ಮತ್ತು 2 ಮಕ್ಕಳಿದ್ದಾರೆ. ಆದರೂ ಕಾಮದಾಸೆಗೆ ಬಿದ್ದು ಕುಟುಂಬದಿಂದ ದೂರವಾಗಿ ಪ್ರಿಯಾಂಕಾಳೊಂದಿಗೆ ಬೆಂಗಳೂರಿನ ಸೀಗೆಹಳ್ಳಿಯ ವಿಲ್ಲಾದಲ್ಲಿ ವಾಸಿಸುತ್ತಿದ್ದ. ಆದ್ರೆ ಆ ವಿಲ್ಲಾದಿಂದಲೇ 2 ಸಂಸಾರವು ಛಿದ್ರವಾಯಿತು. ಜೊತೆಗೆ ಒಂದು ಮುಗ್ಧ ಮಗುವಿನ ಜೀವವು ಅಂತ್ಯವಾಯಿತು ಅನ್ನುವುದೇ ದುರಂತ. ವೆನಿಲಾ ಪ್ರಕರಣ ಕೇವಲ ಒಂದು ಅಪರಾಧ ಪ್ರಕರಣವಲ್ಲ, ಇದು ಸಮಾಜದ ಮನಸ್ಸನ್ನ ಕಲುಕಿದ ದುರಂತಮಯ ಕತೆ. ಒಂದು ಪುಟ್ಟ ಮಗುವಿನ ಅಕಾಲಿಕ ಸಾವು, ಕುಟುಂಬದೊಳಗಿನ ಭಿನ್ನಾಭಿಪ್ರಾಯಗಳು, ಸಂಬಂಧಗಳ ಸಂಕೀರ್ಣತೆ ಮತ್ತು ನಂತರ ನಡೆದ ತನಿಖೆ ಇವೆಲ್ಲವೂ ಈ ಪ್ರಕರಣವನ್ನು ರಾಜ್ಯದ ಅತ್ಯಂತ ಚರ್ಚಿತ ಪ್ರಕರಣಗಳಲ್ಲೊಂದಾಗಿ ಮಾಡಿದೆ. ಆರೋಪಿಗಳಿಗೆ ಶಿಕ್ಷೆಯಾಗಲಿ, ಆ ಮುಗ್ಧ ಮಗುವಿನ ಹತ್ಯೆಗೆ ನ್ಯಾಯ ದೊರಕಲಿ, ಈ ಪ್ರಕರಣ ಪ್ರತಿಯೊಬ್ಬರಿಗೂ ಪಾಠವಾಗಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.